Raj Electronics and Home Appliances. Loan facility available. ಫ್ಲಾಗ್ ಆಫ್ ಮಾಡಿದ್ದೀವಿ. ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಏನು ಒಂದು ಒಳ್ಳೆ ರೀತಿಯಲ್ಲಿ ಒಂದು ಸ್ಕೀಮ್ ಇದೆ ರೈತರಿಗಾಗಿ. ಅವರೇನು ಬೆಳೆ ನಾಶ ಆಗುತ್ತೆ, ಬೆಳೆ ಹಾಳಾಗುತ್ತೆ, ಅದಕ್ಕೋಸ್ಕರ ಏನು ವಿಮೆ ಇನ್ಶೂರೆನ್ಸ್ ಸಿಗುತ್ತೆ. ಅದು ಒಂದು 5 ಗಾಡಿಗಳು ಮಾಡಿದ್ದಾರೆ ಅವೇರ್ನೆಸ್ ಸಲುವಾಗಿ. ಅದು ನಾವು ಈಗಾಗಲೇ ಫ್ಲಾಗ್ ಆಫ್ ಮಾಡಿದ್ದೀವಿ. ಜೊತೆನೇ ಜಿಲ್ಲಾ ಪಂಚಾಯತ್ ವತಿಯಿಂದ ಕೂಡ ಒಂದು ಗಾಡಿ ಫ್ಲಾಗ್ ಆಫ್ ಮಾಡಿದ್ದೀವಿ. ಅದಕ್ಕೂ ಕೂಡ ಏನು ಉದ್ಯೋಗ ಸಲ್ಲಿಕ್ಕಿಂದು ಏನು ಅವೇರ್ನೆಸ್ ಮಾಡ್ತಾರೆ ಅದು ಸಲ್ಲಿಕ್ಕೆ ನಾವು ಫ್ಲಾಗ್ ಆಫ್ ಮಾಡಿದ್ವಿ. ಈಗ ನಾವು ನಮ್ಮ ಮಾಧ್ಯಮದ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಈಗ ನಾವು ನಮ್ಮ ದಿಶಾ ಸಮಿತಿ ನಾವು ಪ್ರಾರಂಭ ಮಾಡೋರಿದ್ದೀವಿ. ಅದರಲ್ಲೂ ಕೂಡ ತಾವು ಭಾಗಿಯಾಗಿ ಏನೇ ನಮ್ಮದು ಈಗ ನೀವು ಮಾಧ್ಯಮದ ಮಿತ್ರರು ನಿಮಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಗಳು ಜನ ಹೇಳ್ತಾರೆ ನಮಗೆ ಈ ರೀತಿಯಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ, ಸಮಸ್ಯೆ ಆಗ್ತಾ ಇದೆ ಅಂತ. ನಿಮಗೂ ಕೂಡ ಏನಾದರೂ ಇತ್ತು ಅಂತಂದ್ರೆ नोबेल इंग्लिश मीडियम पब्लिक स्कूल एडमिशन आर ओपन। न्यू एडमिशन के लिए फ्री स्कूल किट दी जाएगी और जानकारी के लिए दिए गए नंबर पर कॉल करें। ತಾವು ಬರವಣಿಗೆಯಲ್ಲಿ ಅಥವಾ ನೀವು ಮೌಖಿಕವಾಗಿ ನನಗೆ ಹೇಳ್ಬೋದು. ಅದನ್ನು ಕೂಡ ನಾನು ಇವತ್ತು ನ್ಯೂಸ್ನ ಮೇನ್ ದಿಶಾ ಸಮಿತಿ ನಾವು ನಡೆಸ್ತಾ ಇದ್ದೀವಿ, ಅದನ್ನು ಕೂಡ ನಾವು ಎತ್ತೀವಿ. ಈಗಾಗಲೇ ನಾನು ಹೇಳಿದ್ದೀನಿ, ಈಗ ರೈತರಿಗೆ ಏನಾದರೂ ಒಂದು ಇನ್ಶೂರೆನ್ಸ್ ಸಮಸ್ಯೆ ಇತ್ತು ಅಂತಂದರೆ ಈಗಾಗಲೇ ನಮಗೆ ಭಾಳಷ್ಟು ದೂರುಗಳು ಬಂದಿದ್ದಾವೆ. ನಾವೆಲ್ಲ ಅದನ್ನು ಸ್ಟಡಿ ಮಾಡ್ತಿದ್ವಿ, ಬರೀ 1 ವರ್ಷ ಆಗಿದೆ. ಆದರೆ ಇದು ಕಂಟಿನ್ಯೂ ಆಯಿತು ಅಂತಂದರೆ ಈಗೇನು 21ನೇ ತಾರೀಕಿಗೆ ನಮ್ಮ ಸೆಷನ್ ಪ್ರಾರಂಭ ಆಗ್ತಾ ಇದೆ. 21ನೇ ತಾರೀಕಿಗೆ ನಾನು ಅಗ್ರಿಕಲ್ಚರ್ ಮಿನಿಸ್ಟ್ರಿಗೆ ನಾನು ಹೋಗಿ ಭೇಟಿ ಮಾಡ್ತೀನಿ, ನಮ್ಮ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವರಿಗೆ. ಇದೇ ರೀತಿ ಸಮಸ್ಯೆ ಕಂಟಿನ್ಯೂ ಆಯ್ತು ಅಂದರೆ ಕಂಪ್ನಿ ನಾವು ಚೇಂಜ್ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ನಾನು ದೊಡ್ಡ ಆರೋಪ ಮಾಡಿದ್ರು ಈಶ್ವರ್ ಖಂಡ್ರೆ ಅವರು MP ಹೋಗೋರು ಇದ್ದಾರೆ ಸರ್. ಮತ್ತೆ ಇದೇ ಕಂಪ್ನಿ ಕೊಡ್ತೇವೆ ಸರ್. ಈಗ ನಾನು ಅದೇ ಹೇಳ್ತಾ ಇದ್ದೀನಿ, ಇದು ಕಂಟಿನ್ಯೂ ಆಯಿತು ಅಂತಂದರೆ ಸಮಸ್ಯೆ ಇತ್ತು ಅಂತಂದರೆ ಆವಾಗ ಸಮಸ್ಯೆ ಇತ್ತು. ಈಗಲೂ ಕೂಡ ಸಮಸ್ಯೆ ಕಂಟಿನ್ಯೂ ಆಯಿತು ಅಂತಂದರೆ ನಾನು ಅದೇ ಹೇಳ್ತಾ ಇದ್ದೀನಿ, ಈಗ ಮುಂಬರುವ ಈಗ ನಮ್ದೇನು ಮಾನ್ಸೂನ್ ಸೆಷನ್ ಇದೆ, ಇದರಲ್ಲಿ ನಮ್ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಆದ ಶಿವರಾಜ್ ಸಿಂಗ್ ಚೌಹಾಣ್ ಸರ್ ಅವ್ರಿಗೆ ನಾನು ಭೇಟಿ ಮಾಡಿ ಅವ್ರಿಗೆ ಹೇಳ್ತೀನಿ ಈ ಕಂಪ್ನಿದು ಏನಾದರೂ ಸಮಸ್ಯೆ ಇತ್ತು ಅಂದರೆ ನಾವು ಈಗಾಗಲೇ ಭಾಳಷ್ಟು ಏನು ಇನ್ಶೂರೆನ್ಸ್ ಸಮಸ್ಯೆಗಳಿದಾವೆ, ನಮಗೆಲ್ಲ ದೂರುಗಳು ಬಂದಾವೆ, ಅವೆಲ್ಲ ನಾವು ಸ್ಟಡಿ ಮಾಡ್ತೇವೆ. ಅದಕ್ಕೆ ಸ್ವಲ್ಪ ಸಮಯ ಬೇಕು. ಅದು ನಾವು ಸ್ಟಡಿ ಮಾಡಿದ ತಕ್ಷಣ ನಾವು ಏನು ಡೀಟೇಲ್ಸ್ ಇದೆ, ಯಾಕಂದರೆ ನಾವು ಮಂತ್ರಿಯವ್ರಿಗೆ ಹೋಗಿ ಭೇಟಿ ಮಾಡ್ತಾ ಇರುವಾಗ ನಾವು ಡೀಟೇಲ್ಸು ನಾವು ಸ್ಟಡಿ ಮಾಡೋದಕ್ಕೆ ನಮ್ಗೆ ಹೋಗೋಕ್ಕಾಗಲ್ಲ. ಅದಕ್ಕೆ ಈ ಒಂದು ವರ್ಷದಲ್ಲಿ ಏನೇನು ಸಮಸ್ಯೆ ಆಗಿದೆ, ಹೊಸ JD ಕೂಡ ಬಂದಿದ್ದಾರೆ, ಅದನ್ನೆಲ್ಲ ನಾವು ಪರಿಶೀಲಿಸಿ ನಾವು ಮಂತ್ರಿಯವ್ರಿಗೆ ಭೇಟಿ ಮಾಡ್ತೀವಿ. ಸಮಸ್ಯೆ ಇತ್ತು ಅಂತಂದರೆ ನಾವು ಆ ಕಂಪ್ನಿಯನ್ನು ಚೇಂಜ್ ಮಾಡ್ತೀವಿ. इकबाल पटेल प्राइमरी एंड हाई स्कूल, शेख मोइनुद्दीन, PU कॉलेज हुलसर। एडमिशन आर ओपन। बॉयज और गर्ल्स हॉस्टल भी अवेलेबल है। ಎಲ್ಲರಿಗೆ ನೋಡಿ, ನಮ್ಮ ಪಕ್ಷದಲ್ಲಿ ನಮಗೆ ಸ್ವಾತಂತ್ರ್ಯ ಇದೆ, ನಮ್ಮ ಪಕ್ಷದಲ್ಲಿ ಪ್ರಜಾಪ್ರಭುತ್ವ ಇದೆ, ಡೆಮಾಕ್ರಸಿ ಇದೆ. ಈಗ ಯಾವುದೇ ಒಂದು ಕೆಲಸದಲ್ಲಿ 100ರಲ್ಲಿ 90% ಜನ ಖುಷಿರ್ಬೋದು, 10% ಎಲ್ಲೋ ಒಂದು ಕಡೆ ನಾರಾಜಾಗಿರ್ಬೋದು. ಈಗ ಒಂದೇ ಪರಿವಾರದಲ್ಲಿ ನೀವು ನೋಡ್ಬೋದು, ಅಣ್ಣ ತಮ್ಮಂದಿರು ಯಾವಾಗಲೂ ಏನಾದರೂ ಒಂದು ಸಮಸ್ಯೆಯಿಂದ ಜಗಳ ಆಡ್ಕೋತಾ ಇರ್ಬೋದು. ಇದನ್ನು ಕೂಡ ಇದೇ ರೀತಿಯಲ್ಲಿದೆ. ಅವರು ಕೂಡ ಅಣ್ಣ ತಮ್ಮಂದಿರ ಪ್ಲೇನೇ ಇದ್ದಾರೆ. ಆದರೆ ಯಾವುದೇ ರೀತಿಯಲ್ಲಿ ಅವರಿಗೆ ಒಂದು ಸಮಸ್ಯೆ ಆಗಿರ್ಬೋದು, ಅದಕ್ಕೆ ಅವರು ದೂರು ಕೊಟ್ಟಿದ್ದಾರೆ. ಆದರೆ ನಮ್ಮ ಪಕ್ಷ ವತಿಯಿಂದ ಅವರು ಏನೇ ಒಂದು ಸಮಸ್ಯೆ ಆದರೂ ಕೂಡ ನಮ್ಮ ವರಿಷ್ಠರು, ನಮ್ಮ ಹೈಕಮಾಂಡ್ದವರು ಅದು ಸಾಲ್ವ್ ಮಾಡ್ತಾರೆ. ಏನೂ ಚೇಂಜ್ ಆಗಲಿ. ನಾವು ಈಗಲೂ ಕೂಡ ನಾವೆಲ್ಲ ನಮ್ಮ ಪಕ್ಷದ ಮುಖಂಡರು, ಎಲ್ಲ ಕಾರ್ಯಕರ್ತರು ಎಲ್ಲರೂ ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿಯೇ ಇದ್ದೀವಿ. ಜಗಳ ಅಂತ ನೀವು ಹೇಳ್ತಾ ಇದ್ರಿ, ಜಗಳನೇ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಇರ್ಬೋದು, ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಚುನಾವಣೆಗಿಂತ ಪೂರ್ವದಲ್ಲೂ ನಾವು ಒಗ್ಗಟ್ಟಾಗಿ ಇದ್ವಿ, ಈಗಲೂ ಕೂಡ ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ. ಆಯಿತು.